ವಿಮರ್ಶೆ ಆಗ್ಬಿಟ್ಟಲ್ಲ ಪಾಪ. ಏನ್ ಮಾಡಕ್ಕಾಗಲ್ಲ, ಬದುಕು ಒಂದೇ ತರ ಇರೋದಲ್ಲ, ನವರಸ ಭರಿತವಾಗಿರುತ್ತೆ. ಅದರಲ್ಲಿ ಶೋಕರಸವೂ ಇರಬೇಕು, ಇದ್ರೇನೆ ಪರಿಪೂರ್ಣತೆ ಬರೋದು ಮನುಷ್ಯನಿಗೆ. ಬರೀ ನಗ್ತಾ ಇದ್ರೆ ಜೀವನ ಅಲ್ಲ, ದುಡ್ಡು ಬಂದ್ಬಿಟ್ರೆ ಜೀವನ ಅಲ್ಲ, ಬರೀ ಕಷ್ಟದಲ್ಲೇ ಇದ್ರೆ ಜೀವನ, ಎಲ್ಲವೂ ಮಿಶ್ರಿತ ಆದಾಗ ಇಟ್ ಬಿಕಮ್ ಎ ಬ್ಯೂಟಿಫುಲ್ ಲೈಫ್. ಹಾಗೆ ಏನು ವರಿ ಮಾಡಬೇಡಿ. ಇವತ್ತು ಆಕ್ಚುಲಿ ಹೇಳಬೇಕು ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ದೊಡ್ಡ ಅವಕಾಶಗಳು ಎಲ್ಲ ಕ್ಷೇತ್ರದಲ್ಲೂ ಇದೆ. ಇವತ್ತು ಪೈಲಟ್ಗಳಾಗಿದೆ, ಆರ್ಮಿಗಳಲ್ಲಿದ್ದಾರೆ, ಯಾವ ಕ್ಷೇತ್ರ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲಾವಿದರಿದ್ದಾರೆ. ಏನಂದ್ರೆ ಧೈರ್ಯ ಹೊಂದಬೇಕು, ಮತ್ತೆ ಸ್ಥಿರತೆ ಹೊಂದಬೇಕು, ಮತ್ತೆ ಮುಂದೆ ನುಗ್ಗುವಂತ ತಾಕತ್ ಇರಬೇಕು. ಆಮೇಲೆ ದೇವರು 2 ಕಿವಿ ಕೊಟ್ಟಿದ್ದಾನೆ. ಆ ಕಿವಿ ಯಾಕೆ ಅಂದ್ರೆ ಕೇಳಿಸ್ಕೋಬೇಕು, ಕಿವಿಡೋ ತರ ಬರುತ್ತೆ. ದಟ್ ಇಸ್ ದಿ ಬ್ಯೂಟಿ ಪಬ್ಲಿಕ್ ಲೈಫಲ್ಲಿ. ಅವತ್ತು ನೀವು ಚೆನ್ನಾಗಿ ತಿಳ್ಕೊಂಡು ಕೇಳಿಸ್ಕೋಬೇಕು, ಕಿವಿಡೋ ತರ ಬರುತ್ತೆ. 2 ಕಣ್ಣುಗಳಿಂದ ನೋಡ್ಬೇಕು, ನೋಡದೇ ಇರೋ ಕೊರಡನ್ ತರ ಬಂದೇ ಹೋಗ್ತಾರೆ. 2 ಕಾಲುಗಳು ಕೊಟ್ಟಿದ್ದಾನೆ. ಅದಿರೋದು ಯಾಕೆ ಅಂದ್ರೆ ಮುಂದೆ 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 ನಡೀತಾ 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 ಎಷ್ಟು ತಾಕತ್ತಿರುತ್ತೆ ಕಾಲಲ್ಲಿ, ಅಲ್ಲಿವರೆಗೂ ನಡೆಯೋಕ್ಕೆ ಅಂತ ದೇವ್ರ ತಾಕತ್ತು. ನಿಂತ್ಕೋಬಾರ್ದು ಎಲ್ಲೂ, ಕಾಲು ನೋವು ಕೈ ನೋವು ಅಂತ ನಿಂತ್ಕೊಳ್ಬಾರ್ದು. ಜಸ್ಟ್ ಕೀಪ್ ಆನ್ ಮೂವಿಂಗ್. ಆಮೇಲೆ ಹೊಗಳಿಕೆ ತಿಳುವಳಿಕೆ 2 ಇರುತ್ತೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳ್ತಾರೆ ಮತ್ತು ತಿಳುವಳಿಕೆ, 2ನ್ನು ನಾವು ಅಪಾರ್ಥ ಮಾಡ್ಕೊಂಡು ಹೋಗ್ಬೋದು. ಯಾಕೆ ಅಂದರೆ ಅಪಾರ್ಥ ಮಾಡ್ಕೊಳ್ಳೋಂಗಿದ್ರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬರಬಾರ್ದು. ಮದುವೆ ಮಾಡಿಕೊಂಡು ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಎಲ್ಲ ಮನೇಲಿ ಇದ್ಬಿಡ್ಬೇಕು, ಯಾರಿಗೂ ಗೊತ್ತಾಗಲ್ಲ. ನನಗೆ ಕಮ್ಮಿ ಟೇಕ್ ಇಟ್ ಅಸ್ ಎ ಚಾಲೆಂಜ್. ಬೇಜಾರು ಮಾಡ್ಕೊಂಡು ಒಳ್ಳೆ 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 ಯಶಸ್ಸು ಆಗುತ್ತೆ. ನಾನು ಹೇಳಬೇಕು, ಈಕೆ ವಯಸ್ಸು ಏನು ನನ್ನ 2ನೇ ಮಗನ ವಯಸ್ಸು, ಇವಳು ನಮ್ಮ ಅಮ್ಮನ ರೋಲ್ ಮಾಡೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲಿ ನಾನು ಹೇಳಕ್ ಹೋಗಲ್ಲ, ಒಂದು ಅಮ್ಮ ಮಗನ ಕಾಂಬಿನೇಷನ್ ಸೀನ್ ಒಂದಿದೆ, ತುಂಬ ಹಾಸ್ಯವಾಗಿ, ಬಹಳ ಬ್ಯೂಟಿಫುಲ್ ಆಗಿ, ಒಂಥರ ಎಕ್ಸ್ಟ್ರಾರ್ಡನರಿ ಆಗಿದೆ. ಆ ಒಂದು ಸೀನ್ ಸಾಕಿದ್ದೀನಿ. ಆಮೇಲೆ ಆಕೆ ಮ್ಯಾನರಿಸಮ್ ಸಾಕು, ಇವಳು ಹಿಂಗನ್ನಕ್ಕೆ, ಅವರ ಗಂಡನ ತಲೆ ಹಿಂಗನ್ನಕ್ಕೆ, ಅದೊಂದೇ ಕಾಂಬಿನೇಷನ್. ವಂಡರ್ಫುಲ್ ಜಾಬ್. ಒಳ್ಳೆ ಭವಿಷ್ಯಗಳಿವೆ, ಎಲ್ಲ ಇದ್ದಾವೆ. ನೆನ್ನೆಗಳನ್ನ ಮರಿತಾ ಇರಬೇಕು, ನಾಳೆಗಳನ್ನ ಸೃಷ್ಟಿ ಮಾಡ್ಕೋತಾ ಇರಬೇಕು. ದಟ್ ಈಸ್ ದಿ ಬ್ಯೂಟಿ ಆಫ್ ಲೈಫ್. ಒಳ್ಳೆಯದಾಗುತ್ತೆ. ಹಾಗೆ ಇನ್ನು ಹೀರೋಯಿನ್ ಬಗ್ಗೆ ಏನು ಹೇಳೋದು, ಬಾಮ್ಮ ನಿನ್ ಬಗ್ಗೆ 2 ಮಾತು ಹೇಳ್ತಿದ್ದೀನಿ. ಹುಟ್ಟಿದ್ದು ಸಕಲೇಶ್ಪುರದಲ್ಲಿ, ಚಾನ್ಸ್ಗೋಸ್ಕರ ಅಲ್ದಿದ್ದು ಗಾಂಧಿನಗರದಲ್ಲಿ, ಸಕ್ಸಸ್ ಆಗಿದ್ದು ತಮಿಳ್ನಾಡು. ಭಾಷೆ ಬರೋಲ್ಲ, ಭಾಷೆನ ಕಲಿತು ಬಹಳ ಸ್ಪಷ್ಟವಾಗಿ ಮಾತಾಡಿ, ಮನೆ ಮನೆ ಮಾತು. ನಮ್ಮ ಅತ್ತೆಯವ್ರಿಗೆ ಹೇಳಿದೆ ನಾನು, ಈ ಥರ ಇಂಥವ್ರು ಆ್ಯಕ್ಟ್ ಮಾಡ್ತಿದ್ದಾರಂತೆ. ಅಯ್ಯೋ, ಅವ್ರು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ, ಅವ್ರು ಏನು ಫೇಮಸ್ ಗೊತ್ತೇನ್ರಿ ತಮಿಳ್ನಾಡಲ್ಲಿ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಅವರು ಈ ಒಂದು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಐ ಥಿಂಕ್ ಇಂಥ ಕಲಾವಿದರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಅವೇನು ಕೇಳೋದೇ ಬೇಕಾಗಿಲ್ಲ. ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಹುಡ್ಕೊಂಬಂದು ಕೊಡ್ತಾರೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಅವರು ಮಾಡಿದ್ದಾರೆ. ಅವರಿಗೆ ನಾನು ಶುಭ ಹಾರೈಸ್ತೀನಿ. ಇನ್ನೂ ಪಾಪ ನಮ್ಮ ಜೊತೆ ಎಲ್ಲ ಬರುತ್ತೆ ರೀ, ಡೆಫಿನೆಟ್ ಆಗಿ ಬರಲೇಬೇಕು. ಏನು ನೀನ್ ಭಾಳ ಕೆಟ್ಟವಳು ಕಣೆ, ನೋಡ್ತಾರೆ ಹೆಂಗ್ ಹತ್ತಿದ್ದಾಳೆ TV 9. ಹಾಗೆ ಅದ್ಭುತ. ನಮ್ಮ ಜೊತೆ ತುಂಬಾ ಜನ ಕಲಾವಿದರು ಆಕ್ಟ್ ಮಾಡಿದ್ದಾರೆ, ಎಲ್ಲ ಹೊಸದಾಗಿರೋರು. ನನ್ನ ಸ್ನೇಹಿತರು ಪಾತ್ರಗಳು ಮಾಡಿದ್ದಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ಒಳ್ಳೊಳ್ಳೆ. ಅವ್ರಿಗೇನು ಒಂದು ಕಲೆ ಅಂದರೆ ತುಂಬ ಇಂಟ್ರೆಸ್ಟು. ಬರಲೇ ಇನ್ನೊಬ್ಬ ಇದ್ದಾನೆ ನೋಡಬೇಕು, ಆ ಕಲಾ ಮಾಧ್ಯಮದವರಿಗೆ ಜೀವ ಇಡ್ತಾನೆ. ನಿಮ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ನಂಗೆ ಗೊತ್ತಿದೆ ಬನ್ನಿ ಅಂತ ಹೇಳಿ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾನೆ. ಆ ಮಂಜುಳು ಸಮಾಧಿ ತೋರಿಸ್ತಾನೆ. ಇವನು ಭಾಳ ಜಗಮಳ್ಳ ಸರ್, ಇವನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಇದರಲ್ಲಿ ಇವನು ನೆನಪು ಮಾಡಿಕೊಡ್ರಿ, ಇವನು ಇದರಲ್ಲಿ ಎದ್ದೇಳು ಮಂಜುನಾಥನಲ್ಲಿ ಒಂದು ಫ್ರೇಮಿಂದ ಇನ್ನೊಂದು ಫ್ರೇಮ್ ಕರ್ಕೊಂಡು ನಾಮ ಹಾಕ್ತೀನಿ ನಾನು ಅದನ್ನೇ. ಇವನೇ ಅದು, ಇವನೇ ಆ ಪಾರ್ಟಿ. ಒಳ್ಳೆ ಕಲಾವಿದ. ಇವರೆಲ್ಲ ಪಾಪ ಎಲ್ಲ ವಿದ್ಯಾವಂತರು, ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ಅವರೆಲ್ಲರೂ ನನ್ನ ಜೊತೆ ಒಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ.
ಅವನೊಬ್ಬ ಹೌದು, ಅವನು ಒಳ್ಳೆ ಎಲ್ಲರಲ್ಲೂ ಒಳ್ಳೆ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಹಾಂ ಹೌದು, ನೈಟ್ ಟೈಮ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಇದು ಆಲ್ಸೋ ವಂಡರ್ಫುಲ್. ಇದ್ರೊಳಗಡೆ ನಾನು ನನ್ನ ಕ್ಯಾಮ್ರಾಮನ್ ನೋಡ್ಬೇಕು, ಲವ್ಲಿ ಕರಿಬೋದಾರೆ ಇಲ್ಲಿದ್ದಾರೆ ಇಲ್ಲ ಬಾಯ್. ಅದ್ಭುತವಾದ ಕ್ಯಾಮ್ರಾ. ಈತ ಅವನ ಕೈ ಚಳಕ ಹೆಂಗಿದೆ ಅಂತ ಅಂದ್ರೆ, ಒಬ್ಬ ಕಲಾವಿದರಿಗೆ ಗುರು ಮತ್ತೆ ಅವರಿಬ್ರು ಸೇರಿಕೊಂಡು ಒಂದೇ, ನೋ ರಿಸ್ಕ್, ಎಲ್ಲೂ ಕೂಡ ಕ್ಯಾಮ್ರಾ ಓಡಾಟ ಇಲ್ಲ, ಅದೆಲ್ಲಿರುತ್ತೋ ಅಲ್ಲಿರುತ್ತೆ, ಮುಂದಿನ ಕೆಲಸ ಅದು ಆಟ ಆಡುತ್ತೆ. ಅದ ನಾನು ಏನ್ ಮಾಡ್ತಾ ಇದ್ದಾರೆ ಇವರು, ಯಾಕಂದ್ರೆ ನಮಗೆ ಗೊತ್ತಲ್ಲ ಗುರು, ಟ್ರಾಲಿ ಹಾಕು, ಟ್ರೈನ್ ಹಾಕು, ಆಮೇಲೆ ಇವಾಗ ಹೆಲಿಕಾಪ್ಟರ್ ಬೇರೆ ಕೊಡ್ತಾರೆ ಮೇಲಿಂದ ಮೇಲೆ, ಇದೆಲ್ಲ ಏನು ಇಲ್ವಲ್ಲ ಏನು ಅಂತ. ಬಟ್ ನನಗೆ ಔಟ್ಪುಟ್ ನಾನು ನೋಡಿದಾಗ ನಾನು ನಿಮ್ಮಿಬ್ಬರನ್ನ ಭಾಳ ಅಪ್ರಿಷಿಯೇಟ್ ಮಾಡಿಕೊಂಡೆ. ಎಂಥ ಬುದ್ಧಿವಂತ, ಒಂದು ಹೊಸ ಟೈಪ್ ಇದು. ಅಂದರೆ ಸಿನಿಮಾಗೆ ಒಂದು ರೂಲ್ ಇದೆ, ಮಿಡ್ಡು, ಕ್ಲೋಸು, ಲಾಂಗು, ಆಮೇಲೆ ಸಜೆಷನ್ಸ್ಗಳು ಏನ್ರಿ, ಇದೆಲ್ಲವೂ ಬ್ರೇಕ್ ಮಾಡೋದು, ಅದು ಯಾವುದೂ ಇಲ್ಲ. ತುಂಬ ಚಾಲೆಂಜಿಂಗ್ ಅದು. ಇವಾಗ ಎಲ್ಲರಿಗೂ ಒಂದಿರುತ್ತೆ, ಆರ್ಟಿಸ್ಟ್ ಅಂದರೆ ಹಿಂಗೆ ಫ್ರಂಟಲ್ಲೇ ಕಾಣಬೇಕು ಅಂತ, ಸೈಡಲ್ಲೂ ಕೂಡ ಒಬ್ಬ ಆರ್ಟಿಸ್ಟ್ನ ತೋರಿಸ್ಬೋದು ಅನ್ನೋದು ತುಂಬ ಚೆನ್ನಾಗಿ ಪ್ಲಾನ್ ಮಾಡೋದು. ಫ್ಯಾಂಟಾಸ್ಟಿಕ್. ಇವನು ಕೂಡ ಮುಂದೆ ಭಾಳ ದೊಡ್ಡ ಕೊಡುಗೆ ಆಗ್ತಾನೆ ಕನ್ನಡ ಚಿತ್ರನಿಗೆ. ಹಾಗೆ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನೇನು ಹೇಳೋದು, ನಿಮ್ಮಿಬ್ಬರು ಕಾಂಬಿನೇಷನ್ನು, ಅನುಭವದ್ದು ನಿಮ್ಮದು ಕಾಂಬಿನೇಷನ್ನು ನನ್ನನ್ನು ಫೇಮಸ್ ಮಾಡಿದ್ರಿ ನೀವು. ನಿಮ್ಮ ಎರಡು, ಹೌದಪ್ಪ, ಅದೇ ಎರಡನ್ನೂ ಕೂಡ ಅವನು ನಮ್ಮ ಜೊತೆ ಅವನು ಆರಂಭ ಮಾಡಿ, ಆತ ಒಳ್ಳೆ ಹಾಡುಗಾರ, ಅವನದೇನು ಗಂಟ್ಲು ಯಾವ ಅರ್ಥವೇ ಆಗೋದಿಲ್ಲ, ಇಲ್ಲಿವರೆಗೂ ಆಡ್ತಾನೆ, ಆಗೋದಿಲ್ಲ ಆಡೋಕ್ಕೆ, ದೇವರಣೆಗಾಗಲ್ಲ, ಅದಕ್ಕೊಂದು ರೇಂಜ್ ಇರುತ್ತೆ. ಸೊ ಅದು ಆರೋಹಣ ಎಲ್ಲ ಭಾಳ ಈಸಿ ನೀರು ಕೊಡ್ತಾನೆ. ಆ್ಯಂಡ್ ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ. ಆ್ಯಂಡ್ ಸೆಂಟಿಮೆಂಟ್, ಯಾವ ಪಿಕ್ಚರ್ ಆತ ಮಾಡಿದರೆ ಎಲ್ಲೋ ಸಕ್ಸಸ್, ಹಾರ್ಡ್ ಸಕ್ಸಸ್ ಅಂತ. ದಿಸ್ ಇಸ್ ಮೈ ಕಾಂಬಿನೇಷನ್. ಈಗ ಪ್ರೊಡ್ಯೂಸರ್ ಬಗ್ಗೆ ಹೇಳೋಣ, ಯಾಕೆ ಹಿಂದ್ಗಡೆ ಹೋಗಿದೆ. ನಾನು ಯಾವಾಗೂ ಕೋಮಲ್ ಮನೇಲಿ ಇದ್ದೆ, ನಾನು ನೋಡ್ತಾ ಇದ್ದೆ. ಕೋಮಲ್ ಜೊತೆ ಭಾಳ ಆತ್ಮೀಯವಾಗಿ ಅವ್ರ ಸಿನಿಮಾಗಳೆಲ್ಲ ಮಾಡೋರು. ಆದರೆ ನನ್ನ ಮಾತ್ರ ಕಳ್ಳ ನೋಡೋದು ಅವರು. ನಾನೇನು ಅಕಸ್ಮಾತ್ ಮನೆಗೆ ಹೋದ್ರೆ ನಾನು ಹಿಂಗೆ ನೋಡ್ತಾ ಇದ್ದೆ, ಯಾಕೆ ಈ ಥರ ನೋಡ್ತಾನೆ, ನನಗೆ ಏನೋ ಸಿಟ್ಟಿದೆಯಾ ಅವನಿಗೆ ನನ್ನ ಮೇಲೆ ಅಂತ. ಆಮೇಲೆ ನನಗೆ ಗೊತ್ತಾಯಿತು, ಅವನ ಜೀವನದಲ್ಲಿ ಅವನ ಹುಡುಗಿ ನೋಡೋದು ಹಂಗೆ ಅಂತ, ಆ ಥರ ಕ್ಯಾರೆಕ್ಟರ್ ನೋಡಿ. ಅವನು ಎಷ್ಟು ಚಾಲೆಂಜಿಂಗ್ ಹುಡುಗ ಅಂದರೆ, ಇಟ್ಸ್ ನಾಟ್ ಎ ಜೋಕ್. ಒಂದು ಸಿನಿಮಾ ಮಾಡೋದು ಜೋಕ್ ಅಲ್ಲ. ಎಂತೆಂಥ ಪ್ರಯೋಗಾತ್ಮಕ ಚಿತ್ರಗಳು. ರಮೇಶ್ ಅರವಿಂದ್ ಅವ್ರಿಗೆ ಎಂಥ ಬ್ಯೂಟಿಫುಲ್ ಪಿಕ್ಚರ್ ಮಾಡ್ದ. ಆಮೇಲೆ ದರ್ಶನ್ ಅವ್ರ ಕಾಂಬಿನೇಷನಲ್ಲಿ ದೇವರಾಜ್ ಅವ್ರ ಮಗ ಆತನ ಜೊತೆ ಪಿಕ್ಚರ್ ಮಾಡಿದ. ಮಾನ್ಸೂನ್ ರಾಗ ಭಾಳ ಫ್ಯಾಂಟಾಸ್ಟಿಕ್ ಪಿಕ್ಚರ್ ಮಾಡಿದ. ಇದನ್ನು ಮಾಡ್ತಿದ್ದೆ. ನಾನು ಫಸ್ಟ್ ಅವ್ನು ಬಂದಾಗ ನನಗೆ ಡೌಟ್ ಹೊಡಿತು, ಏನಕ್ಕೆ ಅಂದರೆ ನಾನು ಸ್ವಲ್ಪ ಅಪಾರ್ಥ ಮಾಡ್ಕೋಬೇಡಿ, ಪ್ರೊಡ್ಯೂಸರ್ ಬಿಗಿ ಆಗಿದ್ದಾನೆ ಅಂತ ನೋಡ್ತೀನಿ. ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದ್ಬಿಟ್ಟು 3 ದಿನಕ್ಕೆ ಎಲ್ಲೋದ್ರು ಅಂತಂದರೆ, ಸರ್ ಫೈನಾನ್ಸ್ ಇಲ್ಲ ಸರ್, ನಿಂತೋಯ್ತು ಪಿಕ್ಚರ್. ತುಂಬ ದೊಡ್ಡ ಇನ್ಸಲ್ಟು ನನಗೆ. ಅದೊಂದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಕನ್ನಡ ಇಂಡಸ್ಟ್ರಿ. ನನ್ನ ಕೆರಿಯರಲ್ಲಿ ಒಂದು ಸಿನಿಮಾ ಇದುವರೆಗೂ ನಿಂತಿಲ್ಲ, ಆಮೇಲೆ ರಿಲೀಸ್ ಆಗದೆ ಡಬ್ಬಲಿಲ್ಲ. ಇಟ್ ಇಸ್ ಅ ಬ್ಯೂಟಿ. ಆಮೇಲೆ ಅಪ್ ಟು ಡೇಟ್ ಎಲ್ಲವೂ ಟಿ ವಿಗೆ ಮಾರಾಟವೂ ಆಗಿದೆ. ಇದು ಒಂದು ದೇವರ ಆಶೀರ್ವಾದ, ಅದೊಂದು ನಡ್ಕೊಂಡ್ಬಂದಿದೆ. ಈತ ನಾನಂತೂ ನಂಬಿರಲಿಲ್ಲ. ಗುರುಪ್ರಸಾದ್ ನನಗೆ ಹೇಳೋರು, ಭಾಳ ದೊಡ್ಡ ಅರಮನೆ ಸೆಟ್ಟು ಸಾರ್, ಹೆಂಗಿರುತ್ತೆ ಅಂದರೆ ಏನಾದ್ರು ಕುಂಬಿಟ್ಟು ಬ್ಯಾನರಲ್ಲಿ ಹಾಕ್ಬಿಡ್ತಾರ, ಆಮೇಲೆ ಬ್ಯಾನರಲ್ಲಿ ಅರಮನೆ ಮಾಡ್ಬೋದು, ಫೋಟೋಗಳನ್ನ ತೆಗೆದ್ಬಿಟ್ಟು ಹಿಂಗೆ ಜೋಡಿಸ್ಬಿಟ್ಟು ಅರಮನೆ ಥರ ಈ ಥರ ಮಾಡ್ಬಿಡ್ತಾರ, ಹಿಂಗೆ ಮಾಡ್ಬಿಡ್ತಾರ, ಹಂಗೆ ಮಾಡ್ಬಿಡ್ತಾರ ಅಂತ. ನಮ್ಮ ಸೆಟ್ಗೆ ಹೋಗಿ ನೋಡಿದಾಗ ತುಂಬ ದಿಗ್ಭ್ರಾಂತನಾದೆ. ನಂಗೆ ತುಂಬ ಹೆಮ್ಮೆ ಅನ್ನಿಸ್ತು. ಎಂಥ ಒಂದು ಅದ್ಭುತವಾದ ಸೆಟ್ಟಲ್ಲಿ ನಾವು ಆ್ಯಕ್ಟ್ ಮಾಡೋವಂಥ ಒಂದು ಯೋಗ ನಮಗೆ ಸಿಕ್ತು. ಯಾಕಂದರೆ ಪೌರಾಣಿಕ ಚಿತ್ರಗಳೆಲ್ಲ ನಾವು ಮಾಡೋವಂಥ ಅದೃಷ್ಟ ನಮಗೆ ಸಿಕ್ಕಿರಲಿಲ್ಲ. ಆದರೂ ಇವತ್ತು ಗುರು ಆ ಒಂದು ಆಸೆ ನನ್ನ ಮನಸ್ಸಲ್ಲಿ ಇದನ್ನು ನೆರವೇರಿಸ್ಬಿಟ್ಟು ತುಂಬ ದಿನ ಕೊರಗಿತ್ತು ನನಗೆ. ಇಂಥದ್ದೊಂದು ಸಿನಿಮಾ ಮಾಡಬೇಕು ಯಾವತ್ತಾದರೂ ಅಂತ. ಅದರಲ್ಲೂ ಕೂಡ ನಾವೆಲ್ಲ 70 ಪೈಸಾ ಕೊಟ್ಟು ಗಾಂಧಿ ಕ್ಲಾಸಲ್ಲಿ ರಾಜ್ಕುಮಾರ್ ಅವ್ರ ಪಿಕ್ಚರ್ನ ಗೀತಾಂಜಲಿ ಥಿಯೇಟ್ರಲ್ಲಿ ನೋಡ್ತಾ ಇದ್ದೆ. ನಂಗೆ 12 ಗಂಟೆಗೆ ಸ್ಕೂಲು, ಬಿಪಿಂಡಿಯನ್ ಹೈಸ್ಕೂಲು. 10 ಗಂಟೆಗೆ ಪಿಕ್ಚರ್ ಸ್ಟಾರ್ಟ್ ಆಗಿದೆ. ಕರೆಕ್ಟಾಗಿ 10 ನಿಮಿಷ 15 ನಿಮಿಷಕ್ಕೆ ಹೊಟ್ಟೆಗೆ ಹುಡುಗೆ ಪಿಕ್ಚರ್ ಅಲ್ಲೇ ನೋಡಿದ್ದು. ಅಲ್ಲೆಲ್ಲ ನಾವು ನೋಡಿದ್ದು ಇವಾಗ ಏನು ನೀವು ನೋಡ್ತೀರಿ ಅದೇ ಥರ ಹಾಡು. ಅದು ನಂಗೆ ಭಾಳ ಚಿಕ್ಕ ಹುಡುಗನಿಂದ ನನಗೊಂದು ಕನಸು, ನಿಧಾನಕ್ಕೆ ನಡ್ಕೊಂಬರೋದು, ನಿಧಾನ ಕೈ ಎತ್ತೋದು, ಈ ಥರ ಎಲ್ಲ ಒಂದು ಹಾಡು ಆಡಬೇಕು, ಭಾಳ ಚೆನ್ನಾಗಿರುತ್ತೆ.
ಇವಾಗಿನ ಹಾಡೆಲ್ಲ ಗೊತ್ತಲ್ಲ ನಿಮಗೆ, ಫುಲ್ ಎಲ್ಲ ಫಾಸ್ಟ್, ಮೇಲ್ಗಡೆ ಎಲ್ಲ ಕೆಳಗಡೆ ಶೇಕು ಈ ಥರ ಹಾಡು. ನನಗೆ ಅದಂಗೆಲ್ಲ ನಾನು ನಿಧಾನಕ್ಕೆ ಹಿಂಗೆ ನಡ್ಕೊಂಡು ಬಂದಿಗೆಲ್ಲ ಆಡ್ಬೇಕು ತುಂಬ ಆಸೆ. ಥ್ಯಾಂಕ್ ಯು ಗುರು, ಈ ಪಿಕ್ಚರ್ ನನ್ನ ಆಸೆ ನೆರವೇರಿಸ್ಬಿಟ್ರೆ. ಆಮೇಲೆ ಯಾವ ಹುಡುಗನ ಬಗ್ಗೆ ನನಗೆ ಅನುಮಾನ ಆಯಿತು, ಅವನು ಪಾಪ ನನಗೆ ಕೈ ತುಂಬ ಸಂಬಳ ಕೊಟ್ಟ. ನನಗೆ ಅದೊಂದು ಭಾಳ ಅನುಮಾನ ಆಯಿತು, ಏನೋ ಇವನು ಸ್ವಲ್ಪ ಅಂದ್ಬಿಟ್ರೆ ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಕಣೋ, ಹೇಳಿದ ಟೈಮ್ಗೆ ಭಾಳ ಅದ್ಭುತವಾಗಿ ನನ್ನ ಪೇಮೆಂಟ್ ಕೊಟ್ಟು ಖುಷಿ ಕೊಟ್ಟ. ನಿನ್ನ ಪೇಮೆಂಟೇ ನನ್ನ ಸ್ಟುಡಿಯೋಗೆ ಆಗ್ತಾ ಇರೋದು. ಹೇಳ್ಬೇಕು ನೋಡಿದ್ರೆ ಹಾಗೆ ಅವನು ಭಾಳ ದೊಡ್ಡ ಸಾಧಕ. ಇದು ಇಷ್ಟೇ ಅಲ್ಲ, ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚು ಚಿತ್ರ ಮಾಡಿ ಯಶಸ್ವಿ ನಿರ್ಮಾಪಕ ನೀನು ಹಾಗೇ ಆಗ್ತೀಯ. ನೀನು ಜಾಸ್ತಿ ನೋಡಿದ್ದೀನಿ ನಾನು, ನಿನ್ನ ಸ್ಟಾಪೇಜ್ ಇರಲ್ಲ, ಅಷ್ಟು ಅದ್ಭುತವಾಗಿ ನೀವು ಮಾಡ್ತೀವಿ. ಒಳ್ಳೇದಾಗಲಿ ನಿಮಗೆ. ಯಾಕಂದ್ರೆ ಒಬ್ಬ ನಿರ್ಮಾಪಕ ನಿಂತ ಅಂದರೆ ಸರ್ ಎಷ್ಟು ಜನಕ್ಕೆ ಊಟ ಕೊಡ್ತಾನೆ ಸರ್. ಕಾಂಟೇಜ್ ಹೋಗು ಮಧ್ಯಾಹ್ನದ ಹೊತ್ತಲ್ಲಿ ಸ್ನೇಹಿತರು ಎಲ್ಲ ಮಾದೇವ ಮಿತ್ರರಿಗೆ ಹೇಳ್ತೀನಿ, ಆ ಊಟ ಕೂತ್ಕೋತಾರೆ ನೋಡಬೇಕು. ಎಲ್ಲ ಮರದಡಿ ಅಲ್ಲಿ ಇಲ್ಲಿ ಸಂದಿಲಿ ಗುಂದಿಲಿ ಎಲ್ಲ ಊಟ ಮಾಡ್ತಿರ್ತಾರೆ. ನನ್ನ ಕಣ್ಣಲ್ಲಿ ನೀರು ಬರ್ತಾರೆ. ಯಾಕಂದರೆ ಮನುಷ್ಯ ಎಂಬತಕ್ಕವನು ಬದುಕಿರೋದೇ ಈ ಹಾಳು ಊಟಕ್ಕೋಸ್ಕರ. ಎಂತೆಂಥ ಕೆಲಸ ಮಾಡ್ಬಿಡ್ತಾನೆ ಅಂದರೆ, ಎಷ್ಟೋ ಮನೆಗಳನ್ನ ಹಾಳು ಮಾಡ್ಬಿಡ್ತಾನೆ, ಎಷ್ಟೋ ಜನಕ್ಕೆ ಮೋಸ ಮಾಡ್ಬಿಡ್ತಾನೆ, ಎಷ್ಟೋ ಪಾಪ ಊಟ ಇಲ್ಲದೆ ನಡೆದಲ್ಲಿ ಊಟ ಮಾಡ್ತಾನೆ, ಎಷ್ಟೋ ಊಟ ಇಲ್ಲದೆ ಭಿಕ್ಷೆನ ತೆಗಿತಾನೆ ಊಟ ಮಾಡೋದಕ್ಕೆ. ಸೊ ಊಟಕ್ಕೆ ಅಷ್ಟು ದೊಡ್ಡ ಮಹತ್ವ ಇದೆ. ಅಂಥ ಊಟವನ್ನು ಇವತ್ತು ಒಬ್ಬ ನಿರ್ಮಾಪಕ ಮಾತ್ರ ಹಾಕಕ್ಕೆ ಸಾಧ್ಯ, ಬೇರೆ ಯಾರು ಹಾಕಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ಊಟ ಮಾಡ್ತಿದ್ದಾರೆ, ನೋಡೋಕ್ಕೆ ಒಂದು ಆನಂದ. ಇವನ್ ಚಿತ್ರದಲ್ಲಂತೂ ನನ್ನ ಪ್ರಕಾರ ಕಲಾವಿದರು 10 ಜನ ಇದ್ದಾರೆ, ಟೆಕ್ನಿಷಿಯನ್ಸ್ 100 ಜನ ಇದ್ರು. ಅಷ್ಟು ಜನ ಊಟ ಮಾಡೋದು ಪಾಪ. ಆ ಒಂದು ಪುಣ್ಯ ನನ್ನೆಲ್ಲ ಕಾಪಾಡುತ್ತೆ. ನಾನು ಹೆಚ್ಚಿಗೆ ಮಾತಾಡಿ ಇಲ್ಲ ಒಂದು ಸಣ್ಣ ಕಮಿಟ್ಮೆಂಟ್ ಅಣ್ಣ ಎಲ್ಲರಿಗೂ ಅದಕ್ಕೆ. ಈಗ ಈ ಚಿತ್ರ ಖಂಡಿತ ಹಿಟ್ ಆಗುತ್ತೆ, ನನಗೆ ಗೊತ್ತಿದೆ. ನಾನು ಹೇಳ್ತೀನಿ, ಸುಮ್ಮನೆ ಹೇಳಲ್ಲ. ನಾನು ಮಟ್ಟಕ್ಕೆ ಮುಂಚೆನೂ ಹೇಳಿದ್ದೆ, ನಂಬಿರಲಿಲ್ಲ, ನಂಬೋದ್ರು, ಜಗತ್ತು ನಂಬಿತು. ಒಳ್ಳೆ ಚಿತ್ರವಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಓವರ್ ಕಾನ್ಫಿಡೆನ್ಸ್ ಅನ್ನ ಅಚ್ಚುಕಟ್ಟಾಗ ಈ ಸಿನಿಮಾ ಬಂದಮೇಲೆ, ಈ ಸಿನಿಮಾ ಹಿಟ್ಟಾಗಿ ಕೈ ತುಂಬ ದುಡ್ಡಾದ ಮೇಲೆ, ವಿಖ್ಯಾತ ಮೇಲೆ, ಆಮೇಲೆ ಬೇರೆ ಹೀರೋಗಳು ಹುಡ್ಕೊಂಡು ಹೋಗುವಂಥ, ಬೇರೆ ಡೈರೆಕ್ಟರ್ ಹುಡ್ಕೊಂಡು ಹೋಗುವಂತಹ ಚಾಳಿಯನ್ನು ಮುಂದುವರಿಸಿ ಅಂತ ಕೂಡಿದ್ರು. ನನ್ನ ಜಗ್ಗೇಶ್ವರ್ ಸೇಮ್ ನಾನು ಅಶೋಕ ಯಾರ್ಯಾರು ಇಲ್ಲಿ ಕಲಿಯೋತಿದೀವಿ ಅವ್ರನ್ನ ಇಟ್ಕೊಂಡೆ ಮಾಡು ಅಂತ ಕಮಿಟ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಮುಂದೆ ಮಾಡ್ತೀರಾ? ಖಂಡಿತ ಸರ್, ಖಂಡಿತ ಮಾಡ್ತೀವಿ. ಖಂಡಿತ ಮಾಡಲಿಲ್ಲ ಅಂದ್ರೆ 100%. ನಾನು ಒಂದು ನಿಮಿಷ ಮಾತಾಡ್ಬೋದಾ? ನಾನು ಎಲ್ಲೂ ಅಂದ್ರೆ ಆಸ್ ಎ ಪ್ರೊಡ್ಯೂಸರ್ ನಾನು 4 ಸಿನಿಮಾಗಳಲ್ಲಿ ಅಥವಾ 3 ಸಿನಿಮಾಗಳಲ್ಲಿ ಎಲ್ಲೂ ಮಾತಾಡಲ್ಲ. ಅಂದ್ರೆ ಬಂದು ಈ ಸಿನಿಮಾ ಬಗ್ಗೆ ಒಂದಷ್ಟು ವಿಷಯಗಳು, ಒಂದು 2-3 ನಿಮಿಷ. ಈ ಸಿನಿಮಾ ನಾನು ಅನೌನ್ಸ್ ಮಾಡ್ತಿದ್ದಂಗೆ ಎಷ್ಟು ಜನ ಹೇಳಿದ್ರು ಅಂದ್ರೆ ಒಳ್ಳೇದು ಹೇಳಿದ್ದಾರೆ, ಅವ್ರ ಕಾಂಬಿನೇಷನ್ ಅಂತ. ಇನ್ನೊಂದಷ್ಟು ಜನ ಇನ್ನು ಹೋದೆ ಅಂದ್ರು, ಅಂದ್ರೆ ಪಿಕ್ಚರ್ ಮುಗಿಯಲ್ಲ, ಅದಾಗಲ್ಲ, ಸಿನಿಮಾನೇ ಆಗಲ್ಲ ಅಂತ. ಅಂದ್ರೆ ಆ ಕಾಂಬಿನೇಷನ್ ಮುಗ್ಸಕ್ ಚಾನ್ಸೇ ಇಲ್ಲ, ಪ್ರೊಡ್ಯೂಸರು ಮಾಡಲ್ಲ, ಮುಗ್ಸಲ್ಲ ಅಂತ ಎಷ್ಟೋ ಜನ. ನಾನು ಅಂದ್ರೆ ಹೋದೆ, ಹೆಂಗ್ ಗುರು ಈಗ ಸಿನಿಮಾ ಬೇರೆ ಸ್ಟಾರ್ಟ್ ಮಾಡ್ತೀನಿ, ಜಗ್ಗೇಶ್ವರ್ ಹತ್ರ ಮಾತಾಡಿ, ನೀವು ಬೇರೆ ಅನುಮಾನ ಪಡ್ತಿದ್ದಾರೆ ಹಿಂಗೆ ಮಾಡೋ ಪಿಕ್ಚರ್ನ ಅಂತ. ಒಂದಷ್ಟು ಕಡೆ ಹೋದಾಗ ಎಲ್ಲ ಫೈನಾನ್ಷಿಯಲ್ಸ್ ಆಗಲಿ ಇನ್ನೊಬ್ಬರಿಗೆ ಆ ಥರದೆಲ್ಲ ಹೇಳಕ್ ಸ್ಟಾರ್ಟ್ ಮಾಡೋದು. ಇಲ್ಲ, ಬಿಗ್ ಕಾಂಬಿನೇಷನ್ ನೀನ್ ಮಾಡ್ಕೊಂಬ, ಆಮೇಲೆ ಮಾಡ್ತೀನಿ, ಮಾಡ್ಕೊಂಬಂದ್ಮೇಲೆ ಅವರೇ ಬೇಕಾ ದುಡ್ಡು ಕೊಡಕ್ಕೆ. ನಾನು ಹೋದ್ರೆ ಅವ್ರ ಹತ್ರ ಅವ್ರದ್ದೊಂದು ಅಂದ್ರೆ ಕಿಚ್ಬಿಡ್ತಾರೆ, ಶಾರದೆ ನೀವೆಲ್ಲ ಬಂದು ಹಾಳು ಮಾಡ್ಬಿಡ್ತೀರಾ ಅಂತ. ಆಯ್ತು ಸರ್, ಹೋಗಿ ಏನೋ ಮಾಡಿ ಅಂದ್ಬಿಟ್ಟು ಸುಮ್ಮನೆ ಆಚೆ ಬರೋದು ನಾವು, ಏನ್ ಮಾಡ್ತಾರೆ ಅಂತ. ನನಗೆ ನಿನ್ನೆ ರಾತ್ರಿ ಸರ್, ಇದು ರಾಯರಾಣೆ ದೇವರಾಣೆ, ನಿನ್ನೆ ರಾತ್ರಿ 3 ಗಂಟೆಯಲ್ಲಿ ಅವನು ನಮ್ಮ ಸೆನ್ಸಾರ್ ಸ್ಕ್ರಿಪ್ಟ್ ಅಂತ ಬರೀತಾನಲ್ಲ, ಅವನು ನನಗೆ ಫೋನ್ ಮಾಡಿ ಅಳ್ತಾ ಇದ್ದಾನೆ. ಫೋನ್ ಮಾಡಿ 3 ಗಂಟೆಯಲ್ಲಿ, ಏನ್ ಗುರು ಏನಾಯ್ತು ಅಂದ್ರೆ, ಸಾರ್ ಅಂದ್ರೆ ಅವನು ಹೇಳಿದ, ಅಮ್ಮನ್ ಏನ್ ಪಿಕ್ಚರ್ ಸಾರ್ ಇದು ಅಂತ. ಅವ್ನು ಹೇಳಿದ್ದಂಗೆ, ಯಾಕೆ ಏನಾಯ್ತು ಅಂತ. ಸರ್ ಎಷ್ಟು ನಗ್ತೀವೋ ಸರ್, ನಂಗೆ ಲಾಸ್ಟ್ ರೀಲ್ ಬರೆಯಕ್ಕಾಗ್ತಾ ಇಲ್ಲ ಸರ್, ಏನ್ ಕಂಟೆಂಟ್ ಸರ್ ಇದು ಪಿಕ್ಚರು ಅಂತ. ಅಂದ್ರೆ ನನ್ ಕತೆ ಹೇಳಿದ್ದೆ ಬರುತ್ತೋ ಇಲ್ವೋ ಅನ್ನೋದೆಲ್ಲ ಟೆನ್ಷನ್ ಇತ್ತು. ಬಟ್ ಅವ್ನು ಹೇಳಿದ್ ನೋಡಿ ನಮ್ ಟೆಕ್ನಿಷಿಯನ್ಸ್ ಎಲ್ಲ ಹೇಳೋರು, ಎಡಿಟರ್ ಅಲ್ಲ ಸಾರ್ ಬೇರೆ ಲೆವೆಲ್ ಅಂತ. ಎಲ್ಲ ಸಿನಿಮಾ ನಂಗೆ ಹೇಳ್ತಾರಲ್ಲ ಬೇರೆ ಲೆವೆಲ್, ನಾವು ಓಕೆ ಅನ್ಕೊಂಡು. ಬಟ್ ಯಾವಾಗ ಸೆನ್ಸಾರ್ ಸ್ಕ್ರಿಪ್ಟ್, ಅವ್ನು ಯಾರು ಬೇರೆ ಅಂದ್ರೆ ಹುಡುಗ, ಅವ್ನು 21 ವರ್ಷದ ಹುಡುಗ, ಅವ್ನು ಅಷ್ಟು ಎಕ್ಸೈಟ್ ಆಗಿ 3 ಗಂಟೆಯಲ್ಲಿ ನಂಗೆ ಬರೆಯಕ್ಕಾಗ್ತಿಲ್ಲ ಸರ್, ಕೂತ್ಕೊಂಡ್ಬಿಟ್ಟಿದೀನಿ, ಕನ್ನಡಕ್ಕೆ ಇಷ್ಟೊಂದು ಅನ್ಯಾಯನ, ಈ ಥರದ್ದೇನೋ ಅಂದ್ರೆ ಪಾಯಿಂಟ್ ಅಂದ್ರೆ ಹೇಳಂಗಿಲ್ಲ ಅವನು. ಆ ಥರದ್ದೆಲ್ಲ ಒಂದಷ್ಟು ಹೇಳಿದಾಗ ನಾನು ಜುಮ್ ಅಂದೋಯ್ತು. ಇಲ್ಲ ಸರ್, ಈಗ ನಿಲ್ತೀನಿ, ಏನೇ ಬೇಕು ಮಾಡೋಣ ಸರ್ ಅಂತ ಹೇಳಿ. ಅದೊಂದು ಎಕ್ಸೈಟ್ಮೆಂಟ್ ಸರ್ ನನಗೆ. ಅಲ್ಲ, ಗುರುದು ಹಣೆ ಬರೋಣ ಹೆಂಗೆ, ಅವನು ಏನು ಮಾಡ್ತಾನೆ, ಕತೆ ಮಾಡ್ತಿರ್ತಾನೆ, ಬಿಟ್ಬಿಟ್ಟು ಪಬ್ಲಿಕಲ್ಲಿ ಸ್ಪೀಚ್ ಸ್ಟಾರ್ಟ್ ಮಾಡ್ಬಿಡ್ತಾನೆ, ಭಯ ಬಿದ್ಬಿಡ್ತಾರೆ ಎಲ್ಲರೂ. ತಾಯಿ ಸಾಧಾರಣ ಬೀಳ್ತೀನಿ, ಏನು ತಿಳ್ಕೊಬಿಡ್ತಾನೆ ಸರ್, ನಾನು ಸರಿ ಇಲ್ಲ ಅವನು ಅಂತ ಏನೇನು ಹೇಳ್ಬಿಡು. ಏನು ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಯಾರೋ ಬೈತಾವನ್ನೆಲ್ಲ ಕುತ್ಕೊಂಡು, ಬೇಡ ಕಣೋ ಸುಮ್ಮನೆ ಕಣೋ ಅವ್ನಿಗೆ ಏನು ನೀವೇ, ನಾನು ದೇವರನ್ನೇ ಹೇಳಿವೆ, ನೀನು ಸರಿ ಇಲ್ಲ ಕಣಮ್ಮ, ಸುಮ್ಮನೆ ಅನಿಸ್ಬೇಕು ಅದೆಲ್ಲ. ಹಂಗಾಗ್ಬಿಟ್ಟು ಅದೊಂದು ಭಯ ಕಾಡುತ್ತೆ. ಬಟ್
ಗುರುನ ಟಚ್ ಮಾಡೋಕ್ಕೆ ಆಗ್ತಿಲ್ಲ. ಭಾಳ ಬ್ಯೂಟಿಫುಲ್ ಟೆಕ್ನಿಷಿಯನ್ನು, ಒಳ್ಳೇದಾಗುತ್ತೆ. ಅದೊಂದು ಆಗಿದೆ. ನಾನೆಲ್ಲ ಮಾಧ್ಯಮ ಮಿತ್ರರಿಗೆ ನಾವು ನಿಮ್ಮ ಸಮಯನ ಹೆಚ್ಚಿಗೆ ತಗೊಂಡಿದ್ದೀವಿ. ಕನ್ನಡಕ್ಕೆ ಅದ್ಭುತವಾದಂಥ ಇನ್ನೊಂದು ನೆನಪಲ್ಲಿ ಉಳಿಯುವಂಥ ಒಂದು ಚಿತ್ರವನ್ನು ನಮ್ಮೆಲ್ಲ ಟೀಮು ಮಾಡಿದ್ದೀವಿ. ಮುಂಚೆ ಒಂದು ಕಾಲ ಇತ್ತು, 50 ಡೇಸ್ ಆದಾಗ 75 ಡೇಸಿಗೆ ಕಾಯ್ತಿದ್ವಿ, 75 ಆದಾಗ 100 ಡೇಸಿಗೆ ಕಾಯ್ತಿದ್ವಿ. ಈಗ ಒಂದು ಶೋ ಆದಾಗ ಸೆಕೆಂಡ್ ಶೋ ಕಾಯ್ತಿದ್ವಿ, ನೆಕ್ಸ್ಟ್ ಡೇ ಕಾಯ್ತಾ ಇದ್ವಿ. ಯಾಕಂದರೆ ಮಾಲವ್ರು ಹಂಗೆ ಸ್ವಾಮಿ, ಅವ್ರಿಗೆ ಯಾವ ಮುಲಾಜಿಲ್ಲ ಮರ್ಜಿಲ್ಲ. ಈ ಕೆಲವು ಸ್ಮಶಾನಗಳಿದ್ದಾವೆ, ಅಲ್ಲಿ 2 ಉರಿತಾ ಇರ್ತವೆ, 20 ಹೆಣ ಕಾಯ್ತಿರ್ತವೆ. ಅವಾಗೆಲ್ಲ ಆಗೋಯ್ತು ಸರ್ ಅಂತ ತೊಳ್ಬಿಟ್ಟಿರ್ತಾರೆ, ಗೊತ್ತಾಗಲ್ಲ. ಹಂಗೆ ಆಗೋಗ್ಬಿಟ್ಟಿದೆ ಇವತ್ತೆಲ್ಲ ಮಾಲಲ್ಲಿ. ದೇ ಡೋಂಟ್ ಕೇರ್. ಅವ್ರಿಗೇನು ಅಂತಂದರೆ ಅವರು ಥಿಯೇಟರ್ ಅಟ್ಲೀಸ್ಟ್ 50% ಮೇಲೆ ಕಲೆಕ್ಷನ್ ಇದ್ದರೆ ಆಗೋದು, ಇಲ್ಲಾಂದ್ರೆ ತೆಗೆದು ಕೊಯ್ನೆ ಎಸ್ಬಿಡ್ತಾರೆ. ಅಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ವಿ. ನಾನು ಮನಸ್ಸಲ್ಲಿ ಒಂದು ಧೈರ್ಯದಿಂದ ಹೇಳ್ತೀನಿ, ಮಾಲ್ಗಳದ್ದು ಚಿಂದಿ ಉಡಾಯಿಸುತ್ತೆ ಪಿಕ್ಚರ್ ಜಾಗ ಕೈ ಮಾಡೋದು. ಯಾರ್ಯಾರಿಗೆ IT ಡಿಪಾರ್ಟ್ಮೆಂಟು, ಇನ್ನೊಂದು ಮತ್ತೊಂದು, ಹುಡುಗರು, ಬಾರು, ಆಟೋನೋ ಎಲ್ಲಿದ್ದಾರೆ, ಇಲ್ಲಪ್ಪ ನಾನು ಈ ಸಿನಿಮಾ ನೋಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವ್ರು ಅಟ್ಲೀಸ್ಟ್ 2 ಅವರ್ ರಜಾ ತೊಗೊಂಬಂದು ಈ ಪಿಕ್ಚರ್ ಕೂತ್ಕೊಂಡು ನೋಡ್ತಾರೆ. ಯಾಕೆ ಅಂದರೆ ನಗು, ಭಾಳ ಬ್ಯೂಟಿಫುಲ್ ನಗು. ಅದು ಮಾಮೂಲು ಇದ್ದಂಗಿಲ್ಲ. ನೋಡಿ ಪಿಕ್ಚರ್ ಅಂದರೆ ಎಲ್ಲರಿಗೂ ಒಂದ್ಸಲ ಹಿಂಗಿರ್ಬೋದಾ ಹಿಂಗಿರ್ಬೋದಾ, ನೀವು ಯಾರು ಎಕ್ಸ್ಪೆಕ್ಟೇ ಮಾಡಲ್ಲ. ಯಾವುದೋ ಒಂದು ಹಾಡು ಹೇಳ್ತಾನೆ, ಹಾಡಿಂದ ಕಾಮಿಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾರೋ ಅಮ್ಮ ಬರ್ತಾಳೆ, ಅವಳಿಂದ ಒಂದು ಕಾಮಿಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅಪ್ಪ ಬಂದು ನನ್ನ ಸ್ಟಾರ್ಟ್ ಮಾಡ್ತಾನೆ, ಅವನಿಂದ ಒಂದು ಕಾಮಿಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನೊಬ್ಳು ಬಂದು ಇನ್ನೊಂದು ಸ್ಟಾರ್ಟ್ ಮಾಡ್ತಾನೆ, ಅಲ್ಲಿಂದ ಒಂದು ಕಾಮಿಡಿ ಸ್ಟಾರ್ಟ್. ಹಿಂಗೆ ನಾನ್ ಸ್ಟಾಪು. ಮಧ್ಯ ಗುರು ಭಾಳ ದೊಡ್ಡ ಸ್ಟ್ರೆಂತ್ ಆಗಿ ಈ ಒಂದು ಕಥೆನ ಓಡಿಸ್ತಾರೆ. ಗುರು ಏನಾದರೂ ಆ ಪಾತ್ರ ಮಾಡಿಲ್ಲ ಅಂದರೆ ಇದು ಜಸ್ಟಿಫಿಕೇಶನ್ ಅಂತ. ಗುರು ಸಾಕು ಒಂದು ಪಾತ್ರ ಮಾಡಿದ್ರು, ಆ ಪಾತ್ರದಿಂದ ಪೀಠಿಕೆ. ಹಿಂಗೆ ಒಂದು ಡ್ರಾಮಾಗೆ ಬರ್ತಾನಲ್ಲ, ಸೂತ್ರಧಾರ ಏನು ಬರ್ತಾನಲ್ಲ, ಆ ಥರ ಗುರು ಭಾಳ ದೊಡ್ಡ ಜವಾಬ್ದಾರಿನ ಎತ್ಕೊಬಿಟ್ಟಿದ್ದಾರೆ. ಗುರು ಕೂರಿಸಿದ್ದಕ್ಕೆ ಮುಂದೆ ಅದು ಕೂತ್ಕೊಳ್ಳುತ್ತೆ. ಹಾಗೆ ನಿಮ್ಮೆಲ್ಲರಲ್ಲೂ ನನ್ನ ವಿನಂತಿ, ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ಸೇರಿದ್ದೀವಿ, ಒಂದು ಒಳ್ಳೆ ನಿಮ್ಮ ಶುಭ ಆರೈಕೆ ಇರಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದರ ಜೊತೆಗೆ ನಮ್ಮ ZTVನ ನಾನು ನೆನಪು ಮಾಡ್ಕೊಳ್ಳೇಬೇಕು. ನಮ್ಮ ZTV ರಾಘವೇಂದ್ರ ಒಂಥರ ಹುಚ್ಚು ಪ್ರೇಮಿ, ನಮ್ಮಿಬ್ಬರು ಕಾಂಬಿನೇಷನ್. ಎಂಥ ಹುಚ್ಚು ಪ್ರೇಮಿ ಅಂದರೆ ಅವನು ಭಾಳ ಡೇಂಜರ್ ಫೀಲ್. ಅವನ ಪಕ್ಕದಲ್ಲಿ ಕುತ್ಕೋಬಾರ್ದು, ಕಾಮಿಡಿ ಮಾಡಿ ಮಕ್ಕ ಹೊಡೆದ್ಬಿಡ್ತಾನೆ, ಪಟ ಪಟ ಅಂತ ಹೊಡೆದ್ಬಿಡ್ತಾನೆ, ಎಲ್ಲೊಂದಲ್ಲೇ ಕುತ್ಬಿಡ್ತಾನೆ. ಅವ್ನು ನಗು ತಡೆಯೋಕ್ಕಾಗಲ್ಲ ಅವನಿಗೆ. ನಾವು ಯಾವ ಫಿಲಮೇ ಇಲ್ಲ. ನೋಡೋ ಗುರುಪ್ರಸಾದ್ ಪಿಕ್ಚರ್ಲಿ ನಾವು ಹಿಂಗೆ ಮಾಡೋದೇ ಕಟ್ಟೆ ಬಿಟ್ಟಿದ್ದ, ತೆಗೆದು ಮಕ್ಕಿ ಹೊಡೆದ್ಬಿಟ್ಟಿದ್ದ. ಅವನು ಅಷ್ಟು ಹಾಸ್ಯಪ್ರಿಯ. ಅವನು ಹೇಳ್ತಾ ಇದ್ದಿದ್ದೆ ಒಂದು, ಅಣ್ಣ ನಿಮಗೆ ಗುರುಪ್ರಸಾದ್ ಏನಾದರೂ ಇರಲಿ, ನೀವು ಸತ್ಕೊಂಡು ಹೋಗ್ಯಾಣ, ಒಂದು ಫಿಲಮ್ ಮಾಡಿ ಅಣ್ಣ, ನೀವಿಬ್ಬರು ಸೇರಿ ಮಾಡಿ ಅಣ್ಣ ಅನ್ನೋದು. ಇವನು ಮಧ್ಯ ಡೈಲಾಗ್ ಬಿಟ್ಬಿಡೋಣ, ಅದು ನಮಗೆ ಬೇಜಾರಾಗ್ಬಿಡೋದು, ಅಥವಾ ನಾನೇನಂದ್ರೆ ಇವನು ಬೇಜಾರಾಗ್ಬಿಡೋದು. ಸೊ ಅದು ಏನೋ ಒಂದು ಕಾರಣಾಂತರದಿಂದ ಹೋಯಿತು. ಈಗ ಎಂಥ ಬ್ಯೂಟಿಫುಲ್ ಕಾಲ ಬಂದಿದೆ ಅಂದರೆ, ನನಗೂ ಸಪ್ತಮದಲ್ಲಿ ಗುರು ಆರಂಭ ಆಯಿತು. ನನಗೆ ಲಾಸ್ಟ್ ಇಯರ್ ಇಟ್ ವಾಸ್ ಎ ವೆರಿ ಬ್ಯಾಡ್ ಪ್ಯಾಚ್. ಅದು ಜ್ಯೋತಿಷಾಸ್ತ್ರ ಗೊತ್ತಿರುತ್ತೆ. ಗುರು ಚಾಂಡಾಳ ಯೋಗ ಅಂತ ಬಂತು. ಸುಮ್ಮನೆ ಒಂದು ಕಾರ್ ನಿಲ್ಲಿಸಿದ್ದೆ, 1.25 ಕೋಟಿ ರೂಪಾಯಿ ಕಾರ್ ಹೊರಟಾಯ್ತು. ನೀರು ಬಂದು ಮುಳುಗೋಗಿದ್ದು, ಕಾರೇ ಹೊರಟೋಗ್ಬಿಡ್ತು. ಅದು ಯಾವುದೋ ಒಂದು ಸಣ್ಣದು ಒಂದು ಪ್ರೊಸೀಜರ್ ಮಾಡ್ತೀನಿ, ಸೆಪ್ಟಿಕ್ ಆಗೋಯ್ತು, ಕಾಲು ಡಮಾರ್ ಅಂದ್ಬಿಡ್ತು, ಏನೇನೋ ಸೊಂಟ ಏನೋ. ನನಗೆ ಗೊತ್ತು ಇದೆಲ್ಲ ನಾನ್ಸೆನ್ಸ್ ಆಗುತ್ತೆ, ಇದೆಲ್ಲ ಗ್ರಹಗತಿಗಳು ಮುಂದೆ ದೊಡ್ಡ ಯಾವುದೂ ಇಲ್ಲ ಅಂತ. ಈಗ ಐ ಪ್ರೆಡಿಕ್ಟ್ ವಂಡರ್ಫುಲ್ ಪೀರಿಯಡ್. ಗುರು ಸಪ್ತಮದಲ್ಲಿದ್ದಾನೆ, ಇವನಿಗೂ ಭಾಳ ಅದ್ಭುತವಾಗಿದ್ದಾನೆ, ಅವನಿಗೂ ಚೆನ್ನಾಗಿದ್ದಾನೆ. ಇವನಂತೂ ಮಿನಿಮಮ್ ಒಂದು 25 ಸಿನಿಮಾ ಮಾಡ್ತಾನೆ, ಅರ್ಪಿತ ಅಷ್ಟು ಕೆಪಾಸಿಟಿ ಇದ್ದಾನೆ. ಚೆನ್ನಾಗಿದೆ, ಒಳ್ಳೆ ಕಾಲ. ಹಾಂ ಸುಮ್ಮನೆಪ್ಪ ಯಪ್ಪ ನನಗಂತೂ ಭಾಳ ಆಗಲೇ ವೈಬ್ರೇಷನಲ್ಲಿ ನಿಂತಿದ್ದೀನಿ. ಯಾಕಂದರೆ ಒಂದು ವರ್ಡ್ ಈ ಕಡೆ ಹಿಂಗೆ ಹೋಯ್ತು ಅಂದರೆ ಆಗಲೇ ತಮ್ಮನೇಲ್ಗಳು ಸ್ಟಾರ್ಟ್ ಆಗ್ಬಿಡ್ತಾವೆ ಕೆಳಗೆ. ನೋಡಿ ಎಂಥ ಕಿತ್ತೋದು ಮಾತನಾಡುವ ನೋಡಿ, ನಾನೇನು ಆಡೇ ಇರಲ್ಲ ಅಲ್ಲಿ. ಆಮೇಲೆ ಅದನ್ನು ನೋಡ್ತಾರಲ್ಲ, ನಾನ್ ಸೆನ್ಸ್ ಫೆಲೋದು. ನಿನ್ನಮ್ಮ ನಿನ್ನ ಅಕ್ಕ ಬೋಳಿ ಮನೆ ಗುಳೆ ಮನೆ ಇಷ್ಟುದ್ದ ಕೆಳಗಡೆ ಹಾಕೊಂಡು ನಾನ್ ಸ್ಟಾಪ್ ಹೋಗ್ತಾರೆ. ಯಾಕೆ ಅವನು ಬೈದ, ಯಾಕೆ ನಾನು ಬೈಸ್ಕೊಂಡೆ, ಇವ್ರು ಯಾಕೆ ಹಿಂಗೆ ಹಾಕೋದು? ನಾನು ಹಂಗೆ ಹೋಗಿ ಅವರೆಲ್ಲ ಬೇಸರ ಅನಿಸುತ್ತೆ. ಸತ್ಯ ಗೊತ್ತಾಗ್ಬಿಡ್ಬೇಕು. ನೀವೆಲ್ಲರಿಗೂ ಗೊತ್ತು, ನಾನು ನೇರ ನೋಡಿದ್ರೆ ಏನಿದೆ ಮಕ್ಕಳ ಹೋದಾಗ ಹೇಳ್ಬಿಡುತ್ತೆ. ನಮ್ಮಮ್ಮ ಒಂದು ಪೆಂಡಲ್ ಅಂತ ಅದು ಹುಲಿ ಹೋಗುದು ಅಂತ. ನಾನು ನನ್ನ 40ನೇ ವರ್ಷದ ಸಿನಿಮಾ ಜರ್ನಿ
ಇಂಥ ಬ್ಯೂಟಿಫುಲ್ ಜರ್ನಿ ಇದು 40th ಇಯರ್ ಅಂದರೆ ಎಂಥದ್ರಿ. ನಾನು ಸತ್ತು ಹೋದ್ಮೇಲೆ ಜಗ್ಗೇಶ್ ಎಂಥ ನಟ, ಏನೇನು ಫಿಲಮ್ ಮಾಡ್ದ ನೀವು ಸತ್ತೋಗ್ಬಿಟ್ಟ ಅಂತ ಬರ್ದಾಗ ನನಗೇನು ಬದನೆಕಾಯಿ ಗೊತ್ತಾಗತ್ತದು. ನಾನು ಬದುಕಿದ ಒಳ್ಳೇದು ಹೇಳಬೇಕು. ನಮ್ಮ ಅಮ್ಮ ಕೊಟ್ಟಿದ್ಲು, ಯಾವ ಬಾಬಾ ಪುಣ್ಯಾತ್ಮ ಒಬ್ಬ ಚೇರ್ ಹಾಕೊಂಡು ಎಲ್ಲ ಫುಲ್ ಮೀಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ 2 ಕ್ಯಾಮ್ರಾ ಹಿಂಗೊಂದಿರ್ಬೇಕು ಹೀಗೊಂದಿರ್ಬೇಕು. ನಾನು ಜಗ್ಗೇಶ್ ಸರ್ ಒಂದು ಕ್ಲೋಸ್ ಬಿಡಿ, ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ. ನನ್ನ 40 ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸೋ ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ. ವಿಷ್ಣು ಅವರು ನಾವು ಅಂತ ಅವ್ನು ಹಾಕೊಟ್ಬಿಟ್ಟ. ನೋಡಿ ವಿಷ್ಣು ತನಗೆ ಏಕೋಸ್ತಾನೆ ವಿಷ್ಣು ಅಂದ್ಬಿಟ್ಟ, ಅವ್ನು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ. ಅದು ಬೇರೆ ಅದನ್ನು ತೊಂದರೆ ಕೊಟ್ಬಿಟ್ಟ ಕೆಳಗಡೆಗೆ. ಸರ್ ಅವ್ರ ಅಭಿಮಾನಿಗಳು ಒಂದು 1000 ಜನ ನನ್ನ ಅಮ್ಮನ ಅಕ್ಕನ. ನಾನು ಏನು ಮಾತಾಡಿದೆ, ಯಾಕೆ ಇವ್ರು ಹಿಂಗಂತವ್ರೆ, ನಾನೇನಂದ್ರೆ ನನಗೆ ಗೊತ್ತಿಲ್ಲ, ಬಿಟ್ಟುಬಿಟ್ಟ. ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋಮನೆ ಅಂತ, ಹುಲಿ ಬದುಕ್ಬಿಟ್ಟು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕ್ಕೊಂಡು ಅದೇನೋ ಆಗಿ ಅದೋ ಟಿ ವಿ ತಗೊಳ್ಳಾಕೊಂಡ್ಬಿಟ್ಟವನೆ. ನೋಡ್ರಿ ಇರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನಾಗಳು ಬಿಡ್ತಾವ್ರೆ ಅಂದರೆ ಕೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತ ಹಾಕೊಂಡು ಹೋಗ್ತಾವ್ರೆ, ಮುಗಿತು ಒಂದ್ ಕಡೆ. ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈಲು ಊಟ. ನೋಡಿದ್ರೆ ನನ್ನ ಮುಂದೆ ಬಂದು ನಮಸ್ತೆ ಅಣ್ಣ, ನಮ್ಗೊಂದು ಬೈಟ್ ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ತಿರುಸ್ತಾವೇ ರೀ. ನೋಡ್ಬೇಕು ನಾನು ಏನಂತದ್ದು ಮಾಡ್ಬಿಟ್ಟಿದ್ದೀನಿ, ನಾನು ಹಾಕೊಟ್ಲು ಅಂತ ಹೇಳಿದೆ. ಅದನ್ನ ಇವಾಗ ಹಾಕೊಂಡು ರೂಪುವಂಥದ್ದು ಏನಿದೆ. 40 ವರ್ಷ ಆಯ್ತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅಲ್ಲೇ 43 ವರ್ಷ ಆಗ್ಬಿಟ್ಟಿದೆ. ಇವನೊಬ್ಬ ಹಾಕೊಡಕ್ಕೆ ಇವನೇನ್ ಮಾಡ್ತಾನೆ, ಹಾಕೊಟ್ಬಿಡೋದು. ಕೆಲವರು ಇರ್ತಾರೆ ಮದುವೆ ಬಂದ್ಬಿಟ್ಟು ಅದು ಸರಿ ಇಲ್ಲ ಅಂದ್ಬಿಟ್ಟು ಹಾಕೊಟ್ಬಿಟ್ಟು ಅಲ್ಲಿ ಅವ್ನು ಹಾಕೋಗ್ಬಿಟ್ಟು ಅವ್ರೆಲ್ಲ ನಾನು ಹೆಸರದಾಗ ಹೇಳ್ತಾನೆ ಎಸ್ಕೇಪ್ ಆಗಕ್ಕೆ. ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗ ಹಾಕೋನೆ ಹೆಂಗ ಅಂದವನೆ ನನ್ನ ಮಗ ಅಂದ್ಬಿಟ್ಟು ಅವ್ರೊಂದು ಟಮ್ನೇಲಿ ಆಗುತ್ತೆ. ನಾನು ಭಾಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿರ್ತೀನಿ, ಯಾಕಂದ್ರೆ ನಾನು ಮಾತೃ ಪ್ರೇಮಿ. ನಾನು ಎಲ್ಲರಿಗೂ ಗೊತ್ತು, ನಾನು ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತು. ನಾನು ಅಂಥ ಪ್ರೇಮಿ ತಾಯಿ ಬಗ್ಗೆ ಅಂತ ಹೇಳಿದೆ. ಯಾರೋ ಮಾಡಿದಂತೆ ಇವತ್ತು ಕಾನೂನು ಏನೋ ಇದ್ದಾವೆ, ಅದು ಸರಿಯಲ್ಲ. ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ. ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ, ಗೊತ್ತಿಲ್ಲ, ಹೇಳ್ಬೇಕಲ್ಲ ಈ ಥರ ಇರಬಾರ್ದು ಇದು ಅಂತ ಯಾರು ಹೇಳಿಲ್ಲ. ನನ್ನ ಕಡೆ ನಾನು ಇದ್ದೀನಿ, ಇದು ಓಲ್ಡ್ ಕೇಸ್ ಅಂದ್ಕೊಂಡು ನಾನು ಹೇಳಿದೆ. ಈಗ ಅದು ಬಂತು. ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಜಗ್ಗೇಶ್ ಅವರೇ ಬೇಜಾರು ಮಾಡ್ಕೊಬಿಡಿಪ್ಪ, ನಿಮ್ಮನ್ನು ಹಾಕೊಂಡು ರುಬ್ಬಿದ್ರೆ ವ್ಯೂಸ್ ಕೂಡ ಜೋರಾಗಿ ಹಾಕೋದು. ಫಾರ್ ದಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ. ನಮ್ಮವಳು ಒಬ್ಳು ಹುಡುಗಿ TV ಅವಳು, ಅವಳು ಮಕ್ಕ ನೋಡಿದ್ರೆ ಸಿಕ್ಕಾಕೊಬಿಡ್ತಾರೆ. ಹೇಳಲ್ಲ ಸರ್ ಏನು ಸರ್ ಮಾಡೋದು, ನಾವಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ಕೊಡ್ತಾರೆ ಸರ್ ಅಂತ ಅವ್ಳು ಹೇಳಿದ್ರು ನನಗೆ. ಅಯ್ಯೋ ಅನ್ಸುತ್ತೆ ಅವಳು ಮಕ್ಕ ನೋಡಲ್ಲ ಸಿಕ್ಕಾಕೊಬಿಡ್ತಾರೆ. ಹಾಗೆ ಅವರವ್ರ ಹಣೆ ಬರಲ್ಲ, ಅವರು ಏನು ಮಾಡೋಕ್ಕಾಗಲ್ಲ. ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನ ಇದನ್ನ ಹಾಕೊಟ್ರೆ ಈ ನನ್ನ ಮಗನ ಸಿಕ್ಕಾಕೊಂತಾನೆ ಅಂತ ಹೇಳಿ ಕ್ಲೀನಾಗಿ ನಾನೇನು ಕೂತ್ಕೊಂಡು ಇಂಟರ್ವ್ಯೂ ಕೊಟ್ಟಿದ್ದಾನ ಅವನೇನು ತಗೊಂಡೋಗಿ ಅದನ್ನು ವೈರಲ್ ಮಾಡ್ದ. ಇವನು ಹಿಡ್ಕೊಂಡಿದ್ದ. ಪಾಪ ಪಬ್ಲಿಕ್ಗೆ ಏನು ಗೊತ್ತಿದೆ ರೀ, ಪಬ್ಲಿಕ್ ಶುರು ಮಾಡ್ಬಿಟ್ರು. ಆ ಬಡವನಿಗೆ ಹಂಗೆ ಮಾಡಿದಾಗ ಅವ್ನು ಯಾರೋ ಅವ್ನ ಬೇರೆ ಬೈಕ್ ಹಿಡಿದವನೆ, ಬಡವ್ರಿಗೊಂದು ಈ ಬೋಳಿ ಮಕ್ಕಳಿಗೊಂದು ಅವನಿಗೆ ನೋಡಿದ್ರೆ ಬೇಜಾನ್ ವೈರಲ್ ಆಗ್ತಾರೆ. ಅವನು ಮಿಲಿಯನ್ ವ್ಯೂಸ್ಗಳು ಹೋಗ್ತವೆ. ಅವಾಗ ನಾನು ಅನ್ಕೊಂಡೆ, ನನ್ನ ಮಗೊಂದು ಯಾಳಾದ ಮಿಲಿಯನ್ಗೋಸ್ಕರ ಅಂಥವ್ರನ್ನ ಎಂಥವ್ರು ಮಾಡ್ತಾರೆ, ಇಂಥವ್ರು ಅಂತಾರೆ. ಇಂಥ ಬಾಳಲ್ಲಿ ನಾವು ಬದುಕ್ತಾ ಇದ್ದೀವಿ, ಹೆಂಗ್ರೆ ಬದುಕೋದು ನಾವು. ಭಾಳ ಬೇಜಾರಾಗೋಯ್ತು ನನಗೆ. ಆಮೇಲೆ ಯಾರೋ ಪಾಪ ಅವ್ರವ್ರ ಕರ್ತವ್ಯ ಮಾಡಿದ್ರು, ಆಫೀಸರ್ಗಳೆಲ್ಲ ಮನೆಗೆ ಬಂದರು. ನಾನು ಇರಲಿಲ್ಲ ಪಾಪ, ನಾನು ಹೆಂಡ್ರೆ ಎದುರ್ಕೊಂಡ್ಬಿಟ್ಟಿದ್ದು. ಅವರೆಲ್ಲ ಬಯಸ್ತರು, ಜಗ್ಗಿ ವಾಟ್ ಶುಡ್ ಐ ಡು ಅಂತ ಕೇಳಿದ್ರು. ದಿಸ್ ಒನ್ ಹೋಗಿ ಅವ್ರು ಬಂದಾಗ ಕೊಟ್ಬಿಡಮ್ಮ ಅಂದ, ಬೇರೆ ಸ್ಟೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನ್ನ ಕೈಲಿ ಕೊಟ್ಲಂತೆ. ಆಮೇಲೆ ಆವಾಗ ನಮ್ಮ ಡಾಕ್ಟ್ರು ಹೇಳ್ತಿದ್ರು, ಜಗ್ಗೇಶ್ ಜಿ ಅವ್ನು ಯಾರೋ TV ಅವನು ಸಿಕ್ಕಾಪಟ್ಟೆ ನಿಮ್ಮನ್ನ ಒಳಗಾಕಿ ಅಂತ ಪಡ್ಕೊಂಡಿದ್ದ, ಅವ್ನಿಗೆ ಒಳ್ಳೇದು ಆಗೋಲ್ಲಪ್ಪ, ಅವ್ನಿಗೆ ಏನು ಗೊತ್ತು ನಿಮ್ಮ ಬಗ್ಗೆ. ಎಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್, ನಾನೇ ಬರೋದು ಪಬ್ಲಿಕ್ ಲೈಫಲ್ಲಿ ನಮ್ಮ ಥರ ರಡ್ಡೆ ಮುಂಡೆ ಇರ್ತೇನೆ, ಆಗ್ತಾ ಇರ್ತೇನೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವಿದ್ದೀವಿ. ಇದಾದಮೇಲೆ ನನಗೆ ಭಾಳ ಹರ್ಟ್ ಆಯಿತು. ಸಿ ಆಲ್ವೇಸ್ ಐ ಟೆಲ್, ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್. ಅವರಿಲ್ಲ ಅಂದರೆ ನಾವಿಲ್ಲ. ಬಟ್ ನನಗೆ ಭಾಳ ಹರ್ಟ್ ಆಯಿತು. ಯಾಕೆ ಹರ್ಟ್ ಆಯಿತು ಹೇಳ್ಬೇಕು, ಇಂಥ ಸಮಯದಲ್ಲಿ ಹೇಳ್ಬಿಟ್ಟು. ಯಾಕಂದರೆ ಅವ್ರ ಮನಸ್ಸು ರೀ 80ನೇ ಇಸ್ವಿಯಿಂದ ಬಣ್ಣ ಹಚ್ಚಿದವ್ರು, ನನ್ನ ಜೊತೆಗಾರರು ಎಂತೆಂಥ ನಟರುಗಳು ಸತ್ತೋದು ಇಲ್ಲ, ಹೇಳ್ಕೊಳಕ್ಕೂ ಹೆಸರಿಲ್ಲ. ನನ್ನನ್ನು ನೀವು ರಕ್ಷಣೆ ಮಾಡಬೇಕು. ನಾನು ತಪ್ಪು ಮಾಡಿದ್ರೆ ಬಂದು ನೀವು ತಪ್ಪು ಮಾಡಿದ್ರಿ ಜಗ್ಗೇಶ್ವರಿ ಅಂತ ಹೇಳ್ಬೇಕು. ಏನೋ ತಪ್ಪು ಮಾಡಿದೆ ಹಾಕೊಂಡು ರುಬ್ಬಿಟ್ಟು
ವೈರಲ್ ಮಾಡಿಬಿಟ್ಟು ನನಗೆ ಹೆಂಗಾಗೋಯ್ತು ಅಂದರೆ ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತೇಳಿ ಕೋರ್ಟಿಗೆ ಸ್ಟೇ ತರಬೇಕಾದಂಥ ಪ್ರಸಂಗ ಬಂತು. ನಾನು ಈಗ ಹೇಳ್ತೀನಿ, ನನಗೇನು ಇಲ್ಲ. ನಾನು ಇಮಿಡಿಯೇಟ್ಲಿ ಕಾಲ್ ಮೈ ಫ್ರೆಂಡ್ ಡಿ ಕೆ ಶಿವಕುಮಾರ್. ಅಲ್ರಿ ನಾಯಕರೇ, ನಾವು ಯಾವ ಕಾಲದಿಂದ ಸ್ನೇಹಿತರು, ನಿಮ್ಮೊಬ್ಬ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನಾನು ತಲೆ ತಿಂತಾ ಇದೆ ಅನ್ಬೇಕಾದ್ರೆ ನೀವೆಲ್ಲ ನನಗೆ ಸಹಾಯ ಮಾಡಬೇಕಾ ಬೇಡವಾ? ನನಗೆ ಯಾವುದೋ ವಿಷಯ ಇದು ಅಂದಾಗ ನೀವು ಸಚ್ ಎ ಲವ್ಲಿ ಫ್ರೆಂಡ್, ಇಮ್ಮಿಡಿಯೇಟಾಗಿ ಯಾರು ಏನು ಹೇಳಬೇಕು ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ನ ಕಮ್ಮಿ ಮಾಡಿ. ಅದಾದ್ಮೇಲೆ ಅದೆಲ್ಲಿ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ. ಆ ವಿಷಯ ಸರ್ಕಾರ ಹೇಳಿದೆ ಮೊನ್ನೆ ತಾನೆ ನಾನೇ ಹೇಳ್ಸಿದ್ರಿ, ಅರಣ್ಯ ಇಲಾಖೆದವರು ವಾಪಸ್ ತಗೊಂಡು ವಾಪಸ್ ಕೊಡಿ ಅಂತ ಹೇಳಿದ್ರು. ಹೋಯ್ತದು ಏನು ಮಾಡೋಕ್ಕಾಗಲ್ಲ. ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಟ್ಟಿದ್ದು ನಾನು ಮುಂದೆನೇ ಓದಿ ಕಸ ಡಬ್ಬಿಗೆ ಹಾಕಿದ್ದಾರೆ. ಹೋಗಿ ಪರವಾಗಿಲ್ಲ, ನಮ್ಮ ತಾಯಿ ನನ್ನ ಹೃದಯದಲ್ಲಿದ್ದಾಳೆ. ವಸ್ತು ಹೋದ್ರೆ ನನ್ನ ತಾಯಿ ದೇಹನೇ ಕೊಟ್ಟಿದ್ದಾಳೆ. ಈ ದೇಹದ ರೂಪ ನನ್ನ ತಾಯಿ ಅದನ್ನು ಫೀಲ್ ಮಾಡೋದು. ನಾನು ವಾಟ್ಸ್ ಮೈ ರಿಕ್ವೆಸ್ಟ್ ಅಂತ ಅಂದರೆ ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ನಿಮಗೆ. ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದ್ದೀನಿ ನಿಮ್ಮ ಜೊತೆ. ನಾವು 61 ಹೆಂಗೆ ಓಡೋಗ್ಬಿಡುತ್ತೆ ಸಮಯ ಅಂತಂದರೆ ಯಾವತ್ತು ನಾವು ಕಣ್ಮರೆ ಆಗೋಗ್ತೀವಿ ಯಾರು ಗೊತ್ತೇ ಇಲ್ಲ. ತಪ್ಪದ ಹೊರಟೋಗ್ತೀವಿ ಅಲ್ವ, ಇಂಥದ್ದು ಹೊರಟೋಗ್ಬಿಟ್ಟಿದ್ದಾರೆ. ಸೊ ನನಗೆ ಅದು ಅರ್ಟಾಯಿತು. ಹಾಗಾಗಿ ನಾನು ಕೋರ್ಟ್ಗೆ ಹೋಗಿ ಸ್ಟೇ ತಂದುಬಿಟ್ಟೆ. ಇವನು ಮಾಧ್ಯಮದಲ್ಲೂ ಬರಬಾರ್ದು, ಅದು ನಾವು ಸ್ಟಾಪ್ ಮಾಡ್ತೀವಿ ಸ್ವಾಮಿ ಅಂತ ಹೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡಬೇಕಾದ ಪ್ರಸಂಗ ಬಂತು ನನಗೆ. ಹಾಗೆಲ್ಲ ಆಯಿತು. ಇದು ನಿಮ್ಗೆ ಅನಿಸುತ್ತೆ. ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೀನಿ. ಯಾಕಂದರೆ ನನ್ನ ಜರ್ನಿನೇ ಬೇರೆ ಇದೆ. ನಾನು ಭಾಳ ಡೀಪ್ ಎಲ್ಲ ಬೇರೆ ಕಡೆ ಹೋಗ್ತಾನೆ. ಭಾಳ ಖುಷಿ ಇದೆ ನನಗೆ, ಭಾಳ ಆನಂದ ಇದೆ. ಸೊ ಹಂಗಾಗಿ ನನಗೆ ಗೊಂದಲ, ಗಲಾಟೆ, ಗಲೀಜು, ಜಗಳ, ಮಾತುಕತೆ ಯಾವುದು ಇಷ್ಟ ಇಲ್ಲ. ಹಾಗಾಗಿ ನಾನು ಯಾರ ಕೈಗೂ ಸಿಗ್ತಾನೂ ಇಲ್ಲ. ನಾನು ಮಾತಾಡೋದಿಲ್ಲ. ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಅನಿಸ್ಬಿಟ್ಟಿದೆ ನನಗೆ. ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯ್ತು. ಬಿಕಾಸ್ ಯು ಆರ್ ಆಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್. ನಿಮ್ಗೆ ಹೇಳ್ಬೇಕು. ಹಾಗಾಗಿ ಯು ಶುಡ್ ಫೀಲ್. ನಾನು 61 ವರ್ಷ ಅಂದರೆ ಐ ಥಿಂಕ್ ನಿಮ್ಮ ತಂದೆದಿರಿಗೆ ಅಷ್ಟು ವಯಸ್ಸಾಗಿದೆ. ಐ ಮೀನ್ ದಟ್ ಪ್ಲೇಸ್. ಸೊ ಹಾಗಾಗಿ ನೀವು ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇಟ್ಕೊಂಡಾಗ ಇವಾಗ ಫುಲ್ ರೈಟ್ಸ್. ನನ್ನ ತಿದ್ದಕ್ಕೂ ತೀಡಕ್ಕೂ ಬೇಕಾದ್ರೆ ಅವಾಗ ಕಿರ್ಚ್ಕೊಂಡು ಹೇಳಿ, ನೋಡಿ ಅಲ್ಕ ನಮ್ಮ ಮಗ ಆಯ್ತು ಕೆಲಸ ಮಾಡ್ಬಿಟ್ಟು ಜೈಲಲ್ಲಿದ್ದಾನೆ ನೋಡಿ ಅಂತ ಅವಾಗ ಹೇಳಿ. ನಾನು ನಮ್ಮ ತಾಯಣೆ ಯಾವುದೂ ಇಲ್ಲ, ಯಾವ ಸವಾಸಕ್ಕೂ ಹೋಗಲ್ಲ, ಯಾವ ಕಡೆ ತಿರುಗಿ ನೋಡೋಲ್ಲ. ನಾನು ಆಯಿತು, ನನ್ನ ಬೇಕಾಯ್ತು. ಎಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಹಾಡನ್ನ ನೀವು ನೋಡಿ. ನಾನು ಇದು ಸ್ವಾಮಿ ಕಾರ್ಯದಲ್ಲಿ ಸ್ವಕಾರ್ಯ ಅಂತ, ಯಾಕಂದ್ರೆ ತುಂಬ ಜನ ಮಾಧ್ಯಮದವರಿಗೆ ಸಿಟ್ಟು, ಯಾಕೆ ಭಯ ಮಾತಾಡದೆ ಹೋಗ್ತಾನಲ್ಲ ಎಲ್ಲೋ ಅಂತ ಭಯ. ನನಗೆ ಯಾವ ಅಹಂಕಾರ ಇಲ್ಲ, ಭಯ ನನಗೆ. ಯಾಕೆ ಅಂದರೆ ನಾವು ಕಂಡೋರ್ ಬಾಯಿಗೆ ಹೋದವರಲ್ಲ ಸರ್. ನಮ್ಗೆ ಯಾವತ್ತೂ ಕಲಾವಿದರಿಗೆ ಚಪ್ಪಾಳಿ ಮಾತ್ರ ಕೇಳಿಸ್ತಾ ಇರಬೇಕು, ಬೈಗಳ ಕೇಳಿಸ್ತಾರೆ, ಆ ಥರ ಬದುಕೋದು ನಾವು. ಹಾಗಾಗಿ ಚಪ್ಪಾಳಿ ಹರಿಸಿ ಹೋಗುವಂಥದ್ದು ಅಷ್ಟೇ. ಕ್ಷಮೆ ಇರಲಿ ನಿಮ್ಮ ಜೊತೆ ಎಷ್ಟು ದಿನ ಮಾತಾಡ್ತಿದ್ದಕ್ಕೆ. ಆಮೇಲೆ ಇವಾಗ ಹಾಡನ್ನು ತೋರಿಸ್ತಾರೆ ಗುರುವರು. ನಿಮ್ಮೆಲ್ಲರ ಶುಭ ಹಾರೈಕೆ ಈ ಒಂದು ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ